ನಾವು ಹಾಲ್ ತಗೊಂಡ್ಬರ್ಬೇಕಂತ ಬಂದಿದ್ರಿ. ಇಲ್ಲಿ ಹೋಗ್ಬೇಕಾದ್ರ ಒಂದ್ 4 ಜನ ಮುಸಲ್ರ ಹುಡುಗರು ಹೊಂಟಿದ್ರಿ. ಹೋಗ್ಬೇಕಾದ್ರ ಓಯ್ ಅಂಟಿ ಊಟ ತಿನ್ರಿ ಅಂಟಿ, ಓಯ್ ಅಂಟಿ ಬರ್ರಿ ಇಲ್ಲಿ, ಓಯ್ ಏನಾತ್ರಿ ಹಿಂಗ ಹಂಗ ಅಂತ ಕಡ್ಸಾಡಿದ್ರಿ. ನಾವ್ ಹೋಗಿ ಹಾಲ್ ತಗೊಂಡ್ ಬರೋದ್ರೊಳಗ ಅಲ್ಲಿ ಹೋಗಿದ್ರಿ. ಹಾಲ್ ತಗೊಂಡ್ ಬರೋದ್ರೊಳಗ ಇಲ್ಲಿ ಬಂದ್ ನಿಂತಿದ್ದ. ಬಂದ್ ನಿಂತ್ರ ಯಾರಿಗ ಅಂದ್ಯಪ್ಪಿ ಅಂತ ಕೇಳಿದೆ. ನಿಮಗೇನು ಅಂದಿಲ್ರಿ, ನಿಮಗೇನು ಅಂದಿಲ್ಲ. ಎದಿ ಮ್ಯಾಗ ಬಂದ್ರ ಎಲ್ಲಿಯವ ನೀನ್ ಯಾವ ಸೆಕ್ಟರ್ ಅಂತ ಕೇಳಿದ್ರ ಬಾಗಲಕೋಟದಾಗ ಏನ್ ಸೆಕ್ಟರ್ ಅದ ಎದಿ ಮ್ಯಾಗ ಬರ್ತಾನ. ಎಲ್ಲಿಯವ ಅಂತಂದ್ರ ಅಲ್ಲಿ ತನ ಓಡೋದನ್ರಿ. ಅಲ್ಲಿ ಹೋಗಿ ಹಿಡ್ಕೊಂಡ್ ಹೊಡೆದಿವ್ ಅವನಿಗೆ. ಹೊಡೆದ್ರ ಅಲ್ಲಿ ಹೋಗಿ ಕೇಸಿಂದ ಅಲ್ಲಿ ಮುಸಲ್ರ ಹುಡುಗರು ಬಂದ್ ಕೇಸಿಂದ ಇಲ್ಲಿ ಬಂದು ಹೋಲಿ ಬಿಡು ಅಂತ ಕರ್ಕೊಂಡ್ ಹೋಗ್ಯಾರ ಅವ್ನಿಗೆ. ಅಲ್ಲಿ ಹೋಗಿ ಗಪ್ಪಾಗ್ಯಾನವ. ನಮ್ಗ ಈ ತರ ಕಾಡ್ಸಾಡಕತ್ರ ಸಣ್ಣ ಮಕ್ಕಳಿಗೆ ಹೆಂಗಿರ್ತೀನಿ ಸೇಫ್ಟಿ ಅನ್ನೋದೇ ಇಲ್ಲ. ಪೊಲೀಸರು ಬಂದ್ ಏನಂತಾರ, ಈಗ ಎಲ್ಲರೂ ಮನಿಗ್ ಹೋಗ್ರಿ ನಾವ್ ಬೆಳಿಗ್ಗೆ ಬಂದ್ ಕೇಸಿಂದ ಸಾಲ್ವ್ ಮಾಡ್ತಾರಂತ. ಅಂದ್ರ ಈಗ ರೇಪ್ ಆಗ್ಬಿಟ್ರೆ ಬೆಳಿಗ್ಗೆ ಬಂದ್ ಸಾಲ್ವ್ ಮಾಡ್ತಾರ. ಈಗ ಏನ್ ಮಾಡೋದ್ರಿ ಸದೀಗ? ಈಗ ಏನ್ ಮಾಡೋದ್ರಿ? ಈಗ ಏನಿಲ್ರಿ, ನಮ್ಗ ಅವ ಬರ್ಬೇಕ ಬಂದ್ ಕೇಸಿಂದ ಇಲ್ಲಿ ಸಾರಿ ಕೇಳ್ಬೇಕು ಅಷ್ಟೇ. ನಾವ್ ಇಲ್ಲೇ ಮುಗಿಸ್ತೀವಿ ಅದನ್ನ ಕೇಸ್. ಅವ್ರು ಕಂಪ್ಲೇಂಟ್ ಮಾಡುದು ಇದನ್ ಮಾಡುದು ಏನು ಬೇಕಾಗಿಲ್ಲ ನನಗ. ಈಗ ನನಗಾದಂತ ಸಿಚುವೇಶನ್ ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶಕ್ಕೆ ನಾನು ಇಲ್ಲೇ ಸಾಲ್ವ್ ಮಾಡುದು. ಅದನ್ನ ಬೇರೆ ಕಡೆ ಹೋಗಿ ಸಾಲ್ವ್ ಮಾಡಲ್ಲ. ಸ್ಟೇಷನ್ ಗೀಷನ್ ಏನು ಬೇಕಾಗಿಲ್ಲ ನಮ್ಗೆ. ಎಷ್ಟು ಜನ ಇದ್ರು ಅವರು? 4 ಜನ ಇದ್ರಿ. ಇಬ್ರು ಈ ಕಡೆ ಓಡೋಗ್ಯಾರಿ, ಒಬ್ಬ ಇಲ್ಲಿ ಹೋಗ್ಯಾನ. ಒಬ್ಬನ ಸಿಕ್ಕಿದ, ಅವನಿಗೆ ಹಿಡ್ಕೊಂಡ್ರ ನಮ್ಮ ಮನಿಯವ್ರು ಬರು ಮಟ್ಟ 5 ನಿಮಿಷದಾಗ ಅವನಿಗೆ ಅಲ್ಲಿ ಹಿಡ್ಕೊಂಡ್ ಹೊಡೆದಿವಿ. ಪಾಸ್ ಆಗ್ಯಾನ. ಮುಸ್ಲಿಮ್ಸ್ ಹುಡುಗರು. ಆಮೇಲೆ ನೀವು ಹೊಡೆದಿಂದ ವಾಪಸ್ ಎಷ್ಟು ಮಂದಿ ಬಂದ್ರಿ? ಅಲ್ಲಿಂದ ಗುಂಪು ಇರ್ತೈತ್ರಿ, ಅಲ್ಲೊಂದ್ ಗುಂಪು ಇರ್ತೈತಿ, ಒಂದ್ 10-15 ಜನ ಗುಂಪು ಇರ್ತೈತ್ರಿ. ಡೈಲಿ ಎಲ್ಲೇ ಕುಂದಿರ್ತಾರ ಅವ್ರು ಬಂದು ಎಲ್ಲರೂ ಬಂದ್ ಕೇಸಿಂದ ಕರ್ಕೊಂಡ್ ಹೋಗ್ಯಾರ ಅವನಿಗೆ. ಹೋಗ್ಲಿ ಬಿಡು ಅಂತ ಹೇಳಿ ಹೇಳ್ಕೊಂಡು ಪಾಸ್ ಮಾಡ್ಯಾರ. ಓಡೋಗ್ಯಾನ ಅಲ್ಲಿಂದ. ನಾನು ಜ್ಯೋತಿ ಪಾತ್ರೋಟಿ, ಸೆಕ್ಟರ್ ನಂಬರ್ 15, ಪ್ಲಾಟ್ ನಂಬರ್ 36B.